ಜೈ ಜಿನೇಂದ್ರ. ನಾನು ಮಾನವನಾಗಿ ಜೈನ ಧರ್ಮದಲ್ಲಿ ಹುಟ್ಟಿರುವುದು ನನ್ನ ಭಾಗ್ಯ ಎಂದು ಹೇಳುತ್ತಾ ಜೈನ ಧರ್ಮವನ್ನು ವಿಶ್ವಧರ್ಮವಾಗಿ ಮೆರೆಯುವಂತ ಮಾಡಿದ ವರ್ತಮಾನ ಕಾಲದ 24ನೇ ತೀರ್ಥಂಕರಾದಂಥ ಭಗವಾನ್ ಮಹಾವೀರರ ಬಗ್ಗೆ ಮಾತನಾಡಲು ಸಂತೋಷ ಪಡುತ್ತೇನೆ. ಭಗವಾನ್ ಮಹಾವೀರರು ಕ್ರಿಸ್ತಪೂರ್ವ 599ನೇ ಶತಮಾನದಲ್ಲಿ ಸಿದ್ಧಾರ್ಥ ಮಹಾರಾಜರು ಮತ್ತು ತ್ರಿಶೂಲ ದೇವಿಯ ಮಗನಾಗಿ ಬಿಹಾರ ರಾಜ್ಯದ ಕುಂಡಲಪುರದಲ್ಲಿ ಜನಿಸಿದರು. ತಾಯಿಯ ಗರ್ಭದಲ್ಲಿರುವಾಗಲೇ ರಾಜ್ಯದಲ್ಲಿ ಹೆಚ್ಚಿನ ಧನ ಧಾನ್ಯ ಸಂಪತ್ತು ಇರುವುದರಿಂದ ಮಗುವಿಗೆ ತಂದೆ ತಾಯಿಗಳು ವರ್ಧಮಾನ ಎಂದು ಹೆಸರಿಟ್ಟರು. ಸಂಜಯ ಮತ್ತು ವಿಜಯರೆಂಬ ಚಾರಣ ಮುನಿಗಳು ಮಹಾವೀರರ ಮುಖವನ್ನು ನೋಡಿದಾಗ ತಮ್ಮ ಸಂಶಯ ನಿವಾರಣೆ ಇದ್ದುದರಿಂದ ಸನ್ಮತಿ ಎಂದು ಹೆಸರಿಟ್ಟರು. ಹಾವಾಗಿ ಬಂದು ವರ್ಧಮಾನರನ್ನು ಪರೀಕ್ಷಿಸಿದ ಸಂಗಮದೇವ ವೀರ ಎಂದನು. ಮದ್ದಾನೆಯನ್ನು ಸ್ಮಿತಕ್ಕೆ ತಂದ ವರ್ಧಮಾನರಿಗೆ ಜನರು ಮಹಾವೀರ ಎಂದರು. ಹೀಗೆ ವರ್ಧಮಾನರಿಗೆ ವರ್ಧಮಾನ, ಮಹಾವೀರ, ವೀರ, ಸನ್ಮತಿ, ಮಹತಿವೀರ ಎಂದು 5 ಹೆಸರುಗಳಿವೆ. ಮಹಾವೀರರಿಗೆ ಚಿಕ್ಕದಿಂದಲೂ ಸಂಸಾರ, ಶರೀರ, ಭೋಗಗಳಲ್ಲಿ ಆಸಕ್ತಿ ಇರಲಿಲ್ಲ. ಮಹಾವೀರರು ಹಿಂದಿನ ಭವದಲ್ಲಿ ಮರೀಚಿಯಾಗಿ ಜನ್ಮ ಪಡೆದರು. ಮರೀಚಿ ಭವದಿಂದ ಮಹಾವೀರ ಪ್ರಭುವಿನವರೆಗೆ ಕೋಟ್ಯಾನುಕೋಟಿ ಭವದಲ್ಲಿ ತಿರುಗಬೇಕಾಗಿತ್ತು. ಭಗವಾನ್ ಪಾರ್ಶ್ವನಾಥ ಸ್ವಾಮಿ ಮೋಕ್ಷ ಹೊಂದಿದ 250 ವರ್ಷಗಳ ನಂತರ ಭಗವಾನ್ ಮಹಾವೀರರು ಜನಿಸಿದರು. ಮಹಾವೀರರಿಗೆ ಗರ್ಭ ಕಲ್ಯಾಣ, ಜನ್ಮ ಕಲ್ಯಾಣ, ತಪ ಕಲ್ಯಾಣ, ಕೇವಲ ಜ್ಞಾನ ಕಲ್ಯಾಣ, ನಿರ್ವಾಣ ಕಲ್ಯಾಣ ಹೀಗೆ 5 ಕಲ್ಯಾಣಗಳಾದವು. ಮಹಾವೀರರು ಜನಿಸಿದಾಗ 10 ಅತಿಶಯಗಳು ಪ್ರಾಪ್ತವಾದವು ಮತ್ತು ಮತಿಜ್ಞಾನ, ಶ್ರುತಜ್ಞಾನ, ವಧಿಜ್ಞಾನ ಹೀಗೆ 3 ಜ್ಞಾನಗಳಾದವು. ಮಹಾವೀರರ ಶರೀರದಲ್ಲಿ 1008 ಶುಭ ಲಕ್ಷಣಗಳಿದ್ದವು. ಮಹಾವೀರರ ಶರೀರವು ಸುಗಂಧಮಯವಾಗಿತ್ತು. ಮಹಾವೀರರ ವೈರಾಗ್ಯಕ್ಕೆ ಕಾರಣ ಜಾತಿ ಸ್ಮರಣೆ. ಅವರು ತಮ್ಮ 30ನೇ ವಯಸ್ಸಿನಲ್ಲಿ ದೀಕ್ಷೆ ಪಡೆದರು. ಅವರ ಪ್ರಥಮ ವರ್ಷ ಯೋಗವು ಆಸ್ತಿ ಗ್ರಾಮದಲ್ಲಿ ಆಯಿತು. ಅವರಿಗೆ ಮನೋಹರ ವನದ ಮತ್ತಿ ಮರದ ಕೆಳಗೆ ಕೇವಲ ಜ್ಞಾನವಾಯಿತು. ಅವರು 4 ಘಾತಿ ಕರ್ಮಗಳನ್ನು ಶ್ರವಿಸಿದಾಗ ಕೇವಲ ಜ್ಞಾನ ಪ್ರಾಪ್ತವಾಯಿತು. ಅವರಿಗೆ ಅನಂತ ದರ್ಶನ, ಅನಂತ ಜ್ಞಾನ, ಅನಂತ ವೀರ್ಯ, ಅನಂತ ಸುಖ ಈ 4 ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡರು. ಅವರು ಓಂಕಾರ ದಿವ್ಯ ಧ್ವನಿಯಿಂದ ಧರ್ಮೋಪದೇಶ ಮಾಡಿದರು. ಅವರು 30 ವರ್ಷಗಳ ಕಾಲ ದಿವ್ಯ ಧ್ವನಿಯಿಂದ ಧರ್ಮೋಪದೇಶ ಮಾಡಿದರು. ಅವರು 30 ವರ್ಷಗಳ ಕಾಲ ಯಾವುದೇ ಆಹಾರವನ್ನು ತೆಗೆದುಕೊಳ್ಳಲಿಲ್ಲ. ಅವರು ಬೋಧಿಸಿದ ಪಂಚವೃತಗಳು ಅಹಿಂಸಾ ವೃತ, ಸತ್ಯವೃತ, ಅಚೌರ್ಯ ವೃತ, ಬ್ರಹ್ಮಚಾರ್ಯ ವೃತ, ಅಪರಿಗ್ರಹ ವೃತ. ಮಹಾವೀರರು ತಮ್ಮ 72ನೇ ವಯಸ್ಸಿನಲ್ಲಿ ಬಿಹಾರ ರಾಜ್ಯದ ಪಾವಾಪುರಿಯಲ್ಲಿ ಮೋಕ್ಷ ಪಡೆದರು. ಅವರು ಮಾಡಿದ ಧರ್ಮೋಪದೇಶಗಳು ಅಹಿಂಸಾ ಪರಮೋ ಧರ್ಮ, ಬದುಕಲು ಬಿಡು, ಆಸೆಯೇ ದುಃಖಕ್ಕೆ ಕಾರಣ. ಜೈನ ಧರ್ಮದಲ್ಲಿ ಹುಟ್ಟಿರುವ ನಾವೆಲ್ಲರೂ ಇವರ ತತ್ವವನ್ನು ಪಾಲಿಸೋಣ ಎಂದು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಜಿನೇಂದ್ರ.